ಅನಿವಾರ್ಯವಾಗಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ನಮಗೆ ಮಾನವೀಯತೆ ಆದರೂ ಇರಬೇಕಲ್ವ? ಕಸ ಅಂದರೆ ಎಲ್ಲವನ್ನ, ಸತ್ತ ನಾಯಿಗಳನ್ನು, ಸತ್ತ ಬೆಕ್ಕುಗಳನ್ನು ಎಲ್ಲವನ್ನ ಕಸದೊಟ್ಟಿಗೆ ಹಾಕಿ ಕೊಟ್ಟು ಬಿಡುವಂಥದ್ದು ಬಹಳಷ್ಟು ಕಷ್ಟ ಅನ್ನಿಸ್ತಾ ಇದೆ. ನಾವೆಲ್ಲ ಎಂಥ ಜನರು ಅಂತ ಹೇಳಿದರೆ, ಎಲ್ಲ ಕಸವನ್ನು ಮಿಕ್ಸ್ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಡ್ತಾ ಇರ್ತೇವೆ. ಆನಂತರ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಕೂತ್ಕೊಂಡು ನಮ್ಮ ಊರು ಗಲೀಜಿದೆ ಅಂತ ಹೇಳ್ತಾ ಇರ್ತೇವೆ. ಆ ಬಿಸಾಡಿದಂಥ ಕಸವನ್ನು ತೆಗಿಬೇಕಾದ್ರೆ ವಾಸನೆಯಲ್ಲಿ ವಾಂತಿ ಮಾಡ್ತಾ ಇದ್ದೇವೆ. ಜನರು ತೆಗಿಲಿಕ್ಕಾಗ್ತಾ ಇಲ್ಲ. ಆದರೆ ಬೈಯೋರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಊರು ಸರಿಯಿಲ್ಲ, ದೇಶ ಸರಿಯಿಲ್ಲ ಅಂತೇಳಿ ಬಹಳಷ್ಟು ಬೇಸರ ಅನ್ನಿಸ್ತಾ ಇದೆ. ಎಷ್ಟೋ ಸಲ ಹೇಳ್ತಾ ಇದ್ದೇವೆ, ಪ್ರತಿ ಸಲ ಗೊತ್ತಿರುತ್ತೆ. ಕನಿಷ್ಠ ಇಂತಹ ಹಾವುಗಳನ್ನಾಗಿರ್ಬೋದು ಅಥವಾ ಸತ್ತ ನಾಯಿಗಳನ್ನು ನಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದಲ್ವ? ಅದನ್ನು ಕಸದ ವಾಹನಕ್ಕೆ ಕೊಡುವ ಅವಶ್ಯಕತೆ ಏನಿದೆ? ಯಾಕೆ ಅಲ್ಲಿ ಎಲ್ಲ ಘಟಕದಲ್ಲಿ ಯಾರು ಕೂಡ ರಾಬರ್ಟ್ ಕೆಲಸ ಮಾಡ್ತಾ ಇಲ್ಲ. ಘಟಕದಲ್ಲಿ ನಮ್ಮ ನಿಮ್ಮಂತೆ ಮನುಷ್ಯರೇ ಕೆಲಸ ಮಾಡ್ತಿರೋದು. ಅವರಿಗೂ ಕುಟುಂಬಗಳಿದೆ, ಅವರಿಗೂ ಜೀವವಿದೆ, ಅವರಿಗೂ ನೋವುಗಳಿವೆ. ಯಾಕೆ ಅರ್ಥ ಆಗಲ್ಲ ನಮಗೆ? ದಯವಿಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸಿ ಕೊಡಿ, ಕಸದ ವಾಹನಕ್ಕನೇ ಕೊಡಿ ದಯವಿಟ್ಟು.